ನಮಸ್ಕಾರ. ನಮ್ಮ ಮುಂದಿನ ಎಪಿಸೋಡ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಇವತ್ತು ಇನ್ನೊಬ್ಬ ಕನ್ನಡ ಚಿತ್ರರಂಗದ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಅವರು ಲಿರಿಕ್ಸ್ ರೈಟರು ಕೂಡ ಹೌದು, ಜೊತೆಗೆ ಅಪ್ಕಮಿಂಗ್ ಡೈರೆಕ್ಟರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅರುಣ್ರಾ ಸರ್, ತಮಗೆ ಸ್ವಾಗತ. ಈ ವೇದಿಕೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ, ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಬಿಗ್ನರಿಗೆ ಒಂದು ಗೈಡ್ ಮಾಡೋಣ ಅಂತ. ಸೊ ನೀವು ಸುಮಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ಸಿನಿಮಾ ಸಾಂಗ್ಗಳನ್ನು ಮಾಡಿದ್ದೀರಾ, ಆಲ್ಬಮ್ ಸಾಂಗ್ಗಳನ್ನು ಕೂಡ ಮಾಡಿದ್ದೀರಾ, ಲಿರಿಕ್ಸ್ ರೈಟರ್ ನೀವು. ಸೊ ತಮ್ಮ ಅನುಭವ ಕೂಡ ನಮಗೆ ಹೇಳ್ಕೊಡಿ. ಯಾರೋ ಕೆಲವರು ಆಲ್ಬಮ್ ಸಾಂಗ್ ಮಾಡೋಕ್ಕಂತ ಹೊರಟಿರ್ತಾರೆ. ಸೊ ಅವರಿಗೆ ಒಂದು ಏನು ಗೈಡೆನ್ಸ್ ಇರುತ್ತೆ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಕೂಡ ಹೇಳಿ. ಆಮೇಲೆ ನೆಕ್ಸ್ಟ್ ಜನರಿಗೆ ನೀವು ಡೈರೆಕ್ಟರ್ ಆಗಿ ಕೊಟ್ಟಿದ್ದೀರಾ, ಅದು ಪ್ರೊಸೆಸ್ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿಕೊಡಿ. ಸೊ ತಾವು ಇಂಟ್ರೊಡ್ಯೂಸ್ ಮಾಡಿಕೊಡಿ ತಮ್ಮ ಬಗ್ಗೆನೂ ಕೂಡ ಒಂದ್ಸಲ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಅರುಣ್ ರಾಜ್ ಅಂತ ಹೇಳ್ಬಿಟ್ಟು. ಮೂಲತಃ ನಾನು ಮೈಸೂರು ಡಿಸ್ಟಿಕ್ನ ಕರ್ತಾಳ್ಮೂನು. ಮುಂಚೆ ನಾನು ಹೈಸ್ಕೂಲು ಎಲ್ಲ ಓದಿದ್ದೆಲ್ಲ ಕೇರಳಪುರ ಅಂತ ಹೇಳ್ಬಿಟ್ಟು ಅಲ್ಲೇ. ಅದೆಲ್ಲ ಆದಮೇಲೆ ನನಗೆ ಓದಬೇಕಾದ್ರೆ ಹೈಸ್ಕೂಲ್ ಇದರಲ್ಲೇ ವ್ಯಾಸಂಗ ಮಾಡಬೇಕಾದ್ರೇ ನನಗೆ ಆ್ಯಂಕರ್ ಆಗಬೇಕು ಅನ್ನೋ ಒಂದು ಬಲವಾದಂಥ ಒಂದು ಆಸೆ ಇತ್ತು. ಸೊ ಅದಾದಮೇಲೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ನಾನು ಸೊ ಬೆಂಗಳೂರಿಗೆ ಬಂದ ಮೇಲೆ ನಾನು ತುಂಬ ಪ್ರಯತ್ನ ಪಟ್ಟೆ, ಟ್ರೈ ಮಾಡಿದೆ, ಆದಷ್ಟು ತುಂಬ ಇದನ್ನು ಕೊಟ್ಟೆ, ಅವಕಾಶಗಳಿಗೋಸ್ಕರ. ಅಲ್ಲಿ ಎಲ್ಲೂ ಬರಲಿಲ್ಲ, ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. ಸೊ ಅದಾದಮೇಲೆ ನನಗೆ ಪರಿಚಯ ಆಗಿದ್ದು ಶಿವಮಣಿ ಅವರು, ನನ್ನ ಸ್ನೇಹಿತರ ಮುಖಾಂತರ ಶಿವಮಣಿ ಸರ್ದು ಪರಿಚಯ ಆಯ್ತು ನನಗೆ. ಅವ್ರು ಅವಾಗ ಕ್ಲಾಸ್ಮೇಟ್ಸ್ ಅಂದ್ಬಿಟ್ಟು ಒಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಅವ್ರು ನನ್ನನ್ನು ನೋಡ್ಬಿಟ್ಟು ಓಕೆ ಆಯಿತು ಮಾಡ್ಬೋದು ನೀನಲ್ಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಏನು ಮಾಡಿದ್ರು, ಕ್ಲಾಸ್ಮೇಟ್ ಸೀರಿಯಲ್ಗೆ ಇದು ಮಾಡಿದ್ರು. ಸೊ ಅದರಲ್ಲಿ ಒಂದು ಚಿಕ್ಕದೊಂದು ಪಾತ್ರ ಮಾಡುವಂಥ ಅವಕಾಶ ಕೊಟ್ಟರು ನನಗೆ. ಸೊ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಸರ್? ಹೌದು. ಓಕೆ, ಅದು ನಿಮಗೆ ಚಿತ್ರರಂಗಕ್ಕೆ ಒಂದು ಸ್ಟಾರ್ಟ್, ನನಗೆ ಒಂದು ಆತ್ಮವಿಶ್ವಾಸ ಬರೋದಕ್ಕೆ ಒಂದು ಮೇನ್ ಕಾರಣ ಆಯಿತು. ಓಕೆ. ಸೊ ಅಲ್ಲಿಂದ ನಿಮ್ಗೆ ಜರ್ನಿಗೆ ಈಸಿ ಆಗೋಯ್ತು? ಯಾಕಂದ್ರೆ ಅಲ್ಲಿ ಎಲ್ಲರೂ ನಮ್ಮ ವಯಸ್ಸಿನ ಯಂಗ್ ಹುಡುಗರುಗಳೇ ಒಂದು ಟೀಮ್ ಇತ್ತು ನಮ್ದು. ಇವಾಗೆಲ್ಲ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅವರು. ಓಕೆ. ಸೊ ಅವರೆಲ್ಲ ಇರೋದ್ರಿಂದ ನಮಗೆ ಏನು ಕಲಿಬೇಕು, ನಾವು ಯಾವ ದಾರಿಲಿ ಹೋಗಬೇಕು, ಎಲ್ಲರೂ ಆಲ್ಮೋಸ್ಟ್ ಥಿಯೇಟರ್ ಬ್ಯಾಕ್ ಟ್ರಾಪಿಂದ ಬಂದಿದ್ದರು. ನಾನೊಬ್ಬ ಡೈರೆಕ್ಟ್ ಆಗಿ ಎಂಟ್ರಿ ಆಗಿದ್ರಿ. ಓಕೆ. ಸೊ ಕೊನೆಗೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ನಾನು ಥಿಯೇಟರಲ್ಲಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಂದ್ರೆ ಥಿಯೇಟರ್ ನೀವೆಲ್ಲ ಕೊಟ್ಟಿದ್ದೀರಾ? ಥಿಯೇಟರಲ್ಲಿ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನನಗೆ ಚಂದ್ರ ಬಾರ್ಕರ್ ಅಂತ ಹೇಳ್ಬಿಟ್ಟು ಕಸ್ತೂರಿಲಿ ಅವಾಗ ನಾನ್ ಫಿಕ್ಷನ್ ಹಿಟ್ ಆಗಿತ್ತು. ಓಕೆ. ಕಸ್ತೂರಿಲಿ. ಸೊ ಅವ್ರ ಒಡನಾಟ ಸಿಕ್ತು, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅವರು ಇದರಲ್ಲಿ ವರ್ಕ್ ಮಾಡ್ತಿದ್ರು, ಜನ್ಮ ಜನ್ಮಂತರ ಬರ್ತಾರ, ಅದೇ ಒಂದು ಆತ್ಮಸಂಜೀವಿನಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದ್ರು. ಸೊ ಅಲ್ಲಿ ನನಗೆ ಆದಷ್ಟು ತಿಳಿತಾ ಹೋಯ್ತು ನನಗೆ ಡೈರೆಕ್ಷನ್ ಅಂದ್ರೆ ಏನು, ಯಾವ ಥರ ಇದು ಮಾಡ್ಬೋದು. ಅವಾಗ ಅನ್ಸಿದ್ದು ನಾವು ನೋಡಿದಷ್ಟು ಇದು ಸುಲಭ ಅಲ್ಲ. ಮತ್ತೆ ಹಂಗೆ ಅವ್ರ ಜೊತೆ ನಾವು ವಿಚಾರ ವಿನಿಮಯಗಳು ಮಾಡ್ಕೊತಾ ಇದ್ದೋ, ಈಗೆಲ್ಲ ಆಗಲ್ಲ ಅಂತ ಡಿಸ್ಕಸ್ ಮಾಡ್ತಾ ಇದ್ದೋ. ಅವಾಗ ಅವ್ರು ಹೇಳಿದ್ದು, ನೀನ್ ಯಾಕೆ ಡೈರೆಕ್ಷನ್ ಮಾಡಬಾರ್ದು, ನಿನ್ನಲ್ಲಿ ಇದಿದೆ ಅಂತ ಹೇಳಿದ್ರು. ಸೊ ಅದು ನನಗೆ ಸ್ವಲ್ಪ ಮನಸ್ಸಲ್ಲಿ ಒಂದು ಇದಾಯಿತು. ಸೊ ಅದಾದಮೇಲೆ ನಾನು ಅವ್ರ ಮಾರ್ಗದರ್ಶನದಲ್ಲೇ ಕೇಸರಿ ಹರವು ಅಂದ್ಬಿಟ್ಟು ಭೂಮಿಗೀತ ಡೈರೆಕ್ಟ್ ಮಾಡಿದ್ರಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ನರ್, ಅವ್ರ ಹತ್ರ ಕ್ಲಾಸ್ಗೆ ಜಾಯಿನ್ ಆದೆ. ಆಲ್ಮೋಸ್ಟ್ ಒಂದು 7-8 ಜನ ಆ ಒಂದು ಬ್ಯಾಚಲ್ಲಿ ನಾವು ಕಲಿತಾ ಇದ್ದೋ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಸೊ ಅಲ್ಲಿ ನನಗೆ ಸಿನಿಮಾಗಳನ್ನ, ಅಲ್ಲಿ ನನಗೆ ಒಂದು ಬೇರೆದೇ ಒಂದು ಪ್ರಪಂಚ ಓಪನ್ ಆಯಿತು. ನಾವು ಮುಂಚೆ ನೋಡ್ತಾ ಇದ್ದಿದ್ದು ಸಿನಿಮಾಗಳನ್ನ, ನಾವು ನೋಡ್ತಾ ಇದ್ದಿದ್ದು ಒಬ್ಬ ಪ್ರೇಕ್ಷಕಾಗಿ ಸಿನಿಮಾ ನೋಡೋದಕ್ಕೂ ಒಬ್ಬ ಡೈರೆಕ್ಟರ್ ಆಗಬೇಕಾಗಿರೋ ಮೇಕರಿಗೂ ಸಿನಿಮಾನ ಯಾವ ಥರ ನೋಡಬೇಕು ಅನ್ನೋದು ಒಂದು ವ್ಯತ್ಯಾಸ. ಆಕ್ಚುಲಿ ನಾವು ಸಿನಿಮಾ ಅಂದ್ರೆ ಏನು ಅಂತ ಅಲ್ಲಿಂದ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಸರಳವಾಗಿ ಹೇಳಬೇಕು ಅಂತಂದರೆ ಸರ್, ನೀವು ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಸ್ ಎ ಆರ್ಟಿಸ್ಟ್. ನೀವು ನಟನೆ ಮಾಡ್ತೀರಾ, ನಟನೆಯಿಂದ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅಥವಾ ನಿಮ್ಮ ಏನು ಕೋ ವರ್ಕಿಂಗರ್ಸ್ ಇದ್ರು ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಪ್ರತಿಭೆ ಇದೆ ಅಂತ. ಸೊ ಅಲ್ಲಿಂದ ನಿಮಗೆ ಡೈರೆಕ್ಷನ್ ಮಾಡ್ಬೇಕನ್ನೋ ಒಂದು ಹಂಬಲ ಸ್ಟಾರ್ಟ್ ಆಯಿತು. ಓಕೆ ಸರ್. ನನಗೆ ಅಲ್ಲೇ ನಂಗೆ ಅನ್ನಿಸ್ತಾ ಇತ್ತು, ಯಾವುದೇ ಒಂದು ಇದು ಬಂದ್ರು ಇದನ್ನ ಹಿಂಗೆ ಈ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಓಕೆ. ಸೊ ಅದನ್ನ ನಾನೇನು ಮಾಡಿದೆ, ಅವ್ರ ಜೊತೆ ಇದು ಮಾಡ್ತಾ ಇದ್ದೆ, ಹಂಚ್ಕೋತಾ ಇದ್ದೆ, ಈ ಥರ ಮಾಡ್ಬೋದಿತ್ತಲ್ವಾ. ಮತ್ತೆ ನನ್ನ ಕಥೆಯಲ್ಲಿ ನನಗೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಹಿಡ್ತಾ ಇದೆ ನನಗೆ. ಯಾಕೆಂದ್ರೆ ನಾನು ಮೂಲತಃ ಹಳ್ಳಿಯಿಂದ ಬಂದಿದ್ದು. ಹೌದು. ಒಂದು ಆಲ್ಮೋಸ್ಟ್ ನನ್ನ ಜೀವನ ಏನು ಇವಾಗ ಕಳೆದಿದ್ದೀನಿ, ಅರ್ಧ ಹಳ್ಳಿಯಲ್ಲಿ ಕಳೆದಿದ್ರೆ ಅರ್ಧ ನನ್ನ ಸಿಟಿಲಿ. ಸೊ ನನಗೆ ಎರಡು ಸೊ ಹಿಂಗಾಗಿ ನಿಮ್ಗೆ ಎರಡು ಜಾನರ್ ಅಂದ್ರೆ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಚಟುವಟಿಕೆಗಳಾಗಲಿ, ಸಿಟಿಯಲ್ಲಿ ನಡೆಯುವಂಥ ಒಂದು ಚಟುವಟಿಕೆಗಳಿಗೆ ನಿಮ್ಗೆ ಚೆನ್ನಾಗಿ ಹಿಡಿತಾ ಇದೆ. ಸೊ ಹಿಂಗಾಗಿ ಆ ಒಂದು ಕತೆ ಕಟ್ಟೋದಕ್ಕೆ, ಅಲ್ಲಿರೋ ಸನ್ನಿವೇಶಗಳನ್ನ ಹುಟ್ಟಾಕೋದಕ್ಕೆ ನಿಮ್ಗೆ ಸುಲಭ ಆಗುತ್ತೆ. ಪ್ರತಿಯೊಂದು ನನಗೆ ಗೊತ್ತಿರುತ್ತಲ್ಲ, ನಾವು ಯಾವುದೇ ಒಂದು ವಿಷಯ ತಗೊಂಡ್ರು ಹಳ್ಳಿಲಾದ್ರೆ ಯಾವ ಥರ ಪರಿಣಾಮ. ಸೊ ಆ ಥರದ್ದೆಲ್ಲ ನನಗೆ ಪ್ಲಸ್ ಆಗ್ತಾ ಹೋಯ್ತು ನನಗೆ. ಕೊನೆಗೆ ಅಲ್ಲಿ ಕಲಿತೆ. ಅದಾದ್ಮೇಲೆ ನಾನು ಬಾಂಬೆಗೆ ಹೋದೆ. ನಾನು ಅಲ್ಲಿ ಒಂದು 6 ಮಂತ್ಸ್ ಕೋರ್ಸ್ ಮಾಡ್ಕೊಂಡು ಬಂದೆ ನಾನು, ಡೈರೆಕ್ಷನ್ಗೆ ಸಂಬಂಧಪಟ್ಟ. ಓಕೆ. ಅಂದ್ರೆ ನೀವು ಸುಮ್ಮನೆ ಬಂದ್ಬಿಟ್ಟು ಡೈರೆಕ್ಟ್ ಕಣ್ಮುಚ್ಚಿ ನುಗ್ತಾ ಇಲ್ಲ ಇಂಡಸ್ಟ್ರಿಯಲ್ಲಿ. ನೀವು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಆಲ್ರೆಡಿ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಆ ಡೈರೆಕ್ಷನ್ ಅಂದ್ರೆ ಏನು, ಹೆಂಗ್ ಮಾಡ್ತೀರಾ ಅಂತ. ಹೌದೌದು. ಯಾಕೆಂದ್ರೆ ಈಗ ನಿರ್ದೇಶನ ಮಾಡೋದು ಅನ್ನೋದು ಒಂದು ಸಣ್ಣ ವಿಷಯ ಏನಲ್ಲ. ಅದು
ತುಂಬಾ ದೊಡ್ಡ ನಿಜ. ಸೊ ಅದನ್ನ ಪ್ರಾಪರ್ ಆಗಿ ನಾವು ಕಲ್ತ್ಕೊಂಡೇನೆ ನಾವು ಮಾಡಬೇಕಾಗಿರೋ ಮಾಡ್ಬಾರ್ದು. ಸೊ ಅದೇ ವೀಕ್ಷಕರಿಗೆ ಏನು ಹೇಳಕ್ ಹೊರಟಿದ್ದೀವಿ ಅಂದರೆ ಸರ್, ತುಂಬ ಜನ ಏನಂತಾರೆ ಈಸಿ ಆಗಿದೆ, ಇಂಡಸ್ಟ್ರಿ ಹೋದ ತಕ್ಷಣ ಅವಕಾಶಗಳು ಸಿಗುತ್ತೆ, ಅವ್ರ ಜೊತೆ ಸೇರ್ಕೊಂಡ್ರೆ ಯಾರೋ ಒಬ್ರು ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ದಾರಿ ತೋರಿಸ್ತಾರೆ ಅನ್ನೋ ಥರ. ನೋಡಕ್ಕೆಲ್ಲ ಅಷ್ಟು ಈಸಿ ಆಗಲ್ಲ. ಬಟ್ ನೀವು ಕೂಡ ಅದ್ರ ಹಿಂದೆ ಒಂದು ಕಲಿಬೇಕು, ಅದ್ರ ಹಿಂದೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಅದೆಲ್ಲ ಅರ್ಥ ಮಾಡಿಕೊಂಡು ಇಲ್ಲಿ ಏನಿದೆ ಅಂತ ನೀವು ತಿಳ್ಕೊಂಡಾಗಲೇ ನಿಮಗೂ ಕೂಡ ಅದು ಈಸಿ ಆಗುತ್ತೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ನಮಗೆ. ಓಕೆ, ನೋಡೋದಕ್ಕೆ ಹೊರಗಡೆಯಿಂದ ಎಲ್ಲ ಈಸಿಯಾಗೆ ಕಾಣುತ್ತೆ. ಹೌದು. ಆದರೆ ನೀವು ನೋಡಿ ಇವಾಗ ಏನು ಸಾಧನೆ ಮಾಡಿದ್ದಾರೆ, ನೀವು ಪ್ರತಿಯೊಬ್ಬರದ್ದು ವಿಷಯ ತಗೊಳ್ಳಿ, ಅವರೆಲ್ಲ ತುಂಬ ಸ್ಟ್ರಗಲ್ ಮಾಡಿ ತುಂಬ ಟೈಮ್ ತಗೊಂಡು ಎಲ್ಲ ಆದ್ಮೇಲೆ ಅವರು ಸಕ್ಸಸ್ಫುಲ್ ಆಗಿ ಬಂದಿರೋದು. ಹೌದು. ವಿತೌಟ್ ಸ್ಟ್ರಗಲ್ ಯಾರು ಸಕ್ಸಸ್ ರೇಟ್ ತುಂಬ ಕಮ್ಮಿ. ಸೊ ಇದು ಬೇಸಿಕ್ ಸರ್. ನೀವು ಸ್ಟ್ರಗಲ್ ಮಾಡ್ತೀರಾ ಅಂದರೆ ಇಂಟ್ರೆಸ್ಟ್ ಬೆಳಿತೀರಾ. ನಿಮ್ಗೆ ಯಾರು ಬಂದ್ಬಿಟ್ಟು ಫೀಡಿಂಗ್ ಮಾಡಲ್ಲ, ಯಾರು ಬಂದ್ಬಿಟ್ಟು ಅವಕಾಶಗಳು ಕೊಡಲ್ಲ. ನಿಮ್ಮ ಹತ್ರ ಅದೊಂದು ಟ್ಯಾಲೆಂಟ್ ಇರಬೇಕು, ಆ ಒಂದು ಅರ್ಹತೆ ಇದೆ ಅಂತಂದರೆ ನೀವು ಬೆಳೆಯೋಕ್ಕೆ ಅವಕಾಶಗಳು ಸಿಗುತ್ತೆ. ಅದು ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಅದಿಲ್ಲದೆ ನಾವು ಬೆಳೆದು ಅಂದರೆ ಅದು ನಮ್ಮ ಬೆಳವಣಿಗೆ ಆಗಿರುತ್ತೆ. ಹೌದು, ಯಾವ್ದು ಆಗಿರುತ್ತೆ. ಅಲ್ಲ, ಅದು ಫ್ಲೂಕಲ್ಲಿ ಬಂದು ಹೋದ್ರು ತುಂಬ ಜನ ಬಂದು ಹೋಗಿದ್ದಾರೆ ಕೂಡ, ಆ ಥರ ದೊಡ್ಡಿರೋರಾಗಲಿ ಅಥವಾ ಇನ್ಫ್ಲೂಯೆನ್ಸ್ ಇರೋರಾಗಲಿ. ಬಟ್ ತುಂಬ ಜನ ನಿಲ್ಲಕ್ಕಾಗಲ್ಲ. ಇನ್ಫ್ಲೂಯೆನ್ಸ್ ಆಗಿರೋರು ಮೋಸ್ಟ್ಲಿ ನಟರಾಗಿ ಬರ್ಬೋದು, ಬಟ್ ಡೈರೆಕ್ಟರ್ ಆಗಿ ಬರೋದು ತುಂಬ ಕಷ್ಟ. ಅದಂತೂ ಪಾಸಿಬಲ್ ಇಲ್ಲ. ಯಾರು ಡೈರೆಕ್ಟರ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಒಬ್ಬ ಡೈರೆಕ್ಟರ್ಗೆ ಎಲ್ಲ ನಾಡಿ ಮಿಡಿತನ ಗೊತ್ತಿರಬೇಕು. ಒಂದು ಸಾಂಗಿಂದ ಹಿಡಿದು, ಒಂದು ಕಥೆಯಿಂದ ಹಿಡಿದು, ಮತ್ತೆ ಒಂದು ಮ್ಯೂಸಿಕ್ಕಿಂದ ಹಿಡಿದು, ಪ್ರತಿಯೊಂದರಲ್ಲೂ ಒಂದು ಕಾಸ್ಟ್ಯೂಮಿಂದ ಹಿಡಿದು, ಮತ್ತೆ ಪ್ರತಿಯೊಂದರಲ್ಲೂ ಅವನಿಗೆ ಒಂದು ಅಂದ್ರೆ ಆ ಮೂವಿ ಮುಂಚೆ ಆ ಸ್ಕ್ರೀನ್ ಬರೋಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಓಡಿರುತ್ತೆ. ಪ್ರತಿಯೊಂದು ಸೀನಿಂದ ಹಿಡಿದು, ಪ್ರತಿಯೊಂದು ಪ್ಯಾಟರ್ನ್ ಇಂದ ಹಿಡಿದು ಏನ್ ಮಾಡಕ್ ಹೊರಟಿದ್ದೀರಾ ಅನ್ನೋದು ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಅದನ್ನ ತೆರೆ ಮೇಲೆ ತರೋದು ಇದೆಯಲ್ಲ ಸರ್, ಅಷ್ಟು ಈಸಿ ಆದ ಕೆಲಸನೇ ಅಲ್ಲೇ ಅಲ್ಲ. ಅದು ನೀವು ಅನ್ಕೊಂಡ ರೀತಿ ಬರುತ್ತಲ್ಲ, ಅವಾಗಲೇ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ಸುತ್ತೆ. ಖಂಡಿತವಾಗ್ಲೂ. ಹೌದು. ಓಕೆ ಸರ್, ನಾವು ವಾಪಸ್ ತಗೋಣ. ಆ್ಯಕ್ಚುಲಿ ನೀವು ಹೇಳಿದ್ರಿ ಹಳ್ಳಿಯಿಂದ ಬಂದಿರಿ ಮೈಸೂರು ಕಡೆಯಿಂದ ಅಂತ. ಬಟ್ ನೀವು ಬಂದಾಗ ಸ್ಟಾರ್ಟಿಂಗಲ್ಲಿ ನೀವು ಡೈರೆಕ್ಷನ್ ಹೋಗಲಿಲ್ಲ, ಆ್ಯಕ್ಟಿಂಗಲ್ಲಿ ಹೋಗಲಿ. ಬಟ್ ಅದ್ರ ಮಧ್ಯೆ ನಾನು ಕೇಳಿದ್ರೆ ನೀವು ಲಿರಿಕ್ಸ್ ರೈಟರ್ ಆಗಿ ಕೆಲವೊಂದು ಸಾಂಗ್ಗಳು ಕೂಡ ಮಾಡಿದ್ದೀರಿ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಶೇರ್ ಮಾಡ್ಕೋಬೋದು ಅಂದರೆ ಮಾಡ್ಬೋದು. ಖಂಡಿತ. ಎಸ್ ಸರ್, ಪ್ಲೀಸ್. ಏನಕ್ಕೆಂದರೆ ಈಗ ನಮಗೆ ನಾವೊಂದು ಸಿನಿಮಾ ಮಾಡ್ತಿರ್ತೀವಿ ಅಂದರೆ ನಮಗೆ ನಮ್ಮದೇ ಆದಂಥ ಒಂದು ಇದಿರುತ್ತೆ, ಒಂದು ಈ ಥರನೇ ನಮ್ಮ ಸಿನಿಮಾಗೆ ಸಾಂಗ್ ಬರಬೇಕು ಅನ್ನೋದಿರುತ್ತೆ. ಸೊ ಈಗ ನಮಗೆ ಬೇಕಾಗಿರೋದನ್ನ ನಮಗಿಂತ ಚೆನ್ನಾಗಿ ಯಾರೋ ಬೇರೆಯವ್ರೊಬ್ರು ಕೊಟ್ಟರು ಅಂತಂದರೆ ಸಮಸ್ಯೆ ಇಲ್ಲ. ಹೌದು. ಇಲ್ಲ ಅಂದಾಗ ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಸೊ ಅವಾಗ ಅನ್ನೋದು ಇಲ್ಲ. ಹೌದು. ಅವಾಗ ನಾವು ಯಾವಾಗ ನಾವು ಕತೆ ಮಾಡ್ತಿರ್ತೀವಿ ಅವಾಗ ನಮಗೆ ಸಾಂಗ್ ಇದೇ ಥರ ಬರಬೇಕು. ಸೊ ಅದೇನು ದೇವರು ಕೊಟ್ಟಿರೋ ವರ ಅಂತ ನಾನು ಚಿಕ್ಕದ್ರಲ್ಲೇ ಏನು ಅಂದರೆ ಹನಿಗವನಗಳು ಅದನ್ನೆಲ್ಲ ಬರೀತಾ ಇದ್ದೆ. ನೀವು ಯಾವಾಗಿಂದ ಇದು ಸ್ಕೂಲಿಂದ ಸ್ಟಾರ್ಟಿಂಗ್ ಟೈಮಿಂದಾನೇ ನಾನು ಕವನಗಳಿಗೆಲ್ಲ ಫೇಮಸ್ ಆಗಿದ್ದೇನೆ. ಅಂದ್ರೆ ನೀವು ಸ್ಕೂಲಲ್ಲಿ ಆಲ್ರೆಡಿ ನೀವು ಒಬ್ಬ ಕವಿ ಅಂತ ಪರಿಚಯ ಆಗಿತ್ತು ಆಲ್ರೆಡಿ. ಸೊ ಆ ಒಂದು ಇದು ನನಗೆ ಇಲ್ಲಿ ಸಪೋರ್ಟಿವ್ ಆಗಿ ಬಂತು. ಎಲ್ಲ ಸಾಂಗ್ ಹಾಡುಗಳಿಗೆಲ್ಲ ನಾನೇ ಸ್ವತಃ ಲಿರಿಕ್ಸ್ನ ಬರೀತಾ ಇದ್ದೀನಿ. ಅಂದ್ರೆ ಪರವಾಗಿಲ್ಲ ಅಂತ ಅನ್ಸೋ ಮಟ್ಟಿಗೆ ನಾನು ಇದು ಮಾಡ್ತಿದ್ದೀನಿ. ಸೊ ನನಗೇನು ಅಂದರೆ ನಾನು ಮಾಡುವಂಥ ಸಿನಿಮಾ 100ರ ಒಳಗಡೆ ಒಂದಾಗಬಾರ್ದು. ಸೊ ಹಂಗಾಗಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ಟೇಕ್ ಕೇರ್ ಮಾಡಬೇಕು ಅಂತ ನಾನು ಇದು ಮಾಡ್ತೀನಿ. ಸೊ ಹಂಗಾಗಿ ಸಾಂಗನ್ನ ಆದಷ್ಟು ನಾನೇ ಬರೆಯೋಕ್ಕೆ ಪ್ರಯತ್ನ ಪಡ್ತೀನಿ, ಮತ್ತೆ ಬರೀತಾ ಇದ್ದೀನಿ. ಓಕೆ, ಯಾವ್ದಾದ್ರು ಸಾಂಗ್ಗಳು ನೀವು ರಿಲೀಸ್ ಮಾಡಿದ್ರೆ ಇಲ್ಲಿ ತನಕ ಯಾರು ವೀಕ್ಷಕರು ನೋಡಬೇಕು ಅಂತಂದ್ರೆ? ಇಲ್ಲ, ಅಂದರೆ ನಾನು ಯೂಟ್ಯೂಬಲ್ಲಿ ಇವಾಗ ಒಂದು 2 ಆಲ್ಬಮ್ ಸಾಂಗ್ಗಳನ್ನ ಮಾತ್ರ ಮಾಡಿ ಆಲ್ರೆಡಿ 2 ಸಾಂಗ್ ಮಾಡಿಬಿಟ್ಟಿದ್ದೀನಿ. ಓಕೆ, ಅಂದರೆ ಅದು ಬೇರೆಯವ್ರಿಗೋಸ್ಕರ ಅಂತ ಮಾಡಿದ್ರು. ಪರವಾಗಿಲ್ಲ. ಅಂದರೆ ನೀವು ನಿಮ್ದು ಲಿರಿಕ್ಸಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ. ಒಂದು ಲಿರಿಕ್ಸ್ ನಾನು ಮತ್ತೆ ಮನಸೋಗನ್ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಒಂದು ಲಿರಿಕ್ಸ್ ಮಾಡಿದ್ವಿ. ಓಕೆ, ಇನ್ನೊಂದು ನಾನು ಬರೀ ಡೈರೆಕ್ಟ್ ಮಾಡ್ಕೊಟ್ಟಿದ್ದೀನಿ. ಡೈರೆಕ್ಟ್ ಬೇಕಾದ್ರೆ ಯಾರೋ ಬಂದ್ಬಿಟ್ಟು ನಿಮ್ಮ ಹತ್ರ ಡೈರೆಕ್ಟ್ ಮಾಡ್ಬೇಕಂದ್ರೆ ಕೂಡ ನೀವು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀರಿ. ಖಂಡಿತ. ಸೊ ನಿಮ್ಮ ಹತ್ರ ಯಾರಾದರೂ ಅವಕಾಶ ಬೇಕು, ಆಲ್ಬಮ್ ಸಾಂಗ್ ಮಾಡ್ತಿದ್ದೀರಾ, ಯಾರಾದರೂ ಗೈಡೆನ್ಸ್ ಬೇಕಾದರೆ ಸರ್ ಇದ್ದಾರೆ, ನಮ್ಗೆ ದಾರಿ ಮಾಡಿಕೊಡ್ತಾರೆ. ಖಂಡಿತ. ಓಕೆ ಸರ್, ಮತ್ತೆ ನಾವು ಡೈರೆಕ್ಷನ್ಗೆ ಹೋಗೋಣ. ನೀವು ಯಾವ ಜಾನರಲ್ಲಿ ಅಥವಾ ಏನು ಕತೆ ಕಟ್ಟಿದ್ದೀರಾ, ಹೆಂಗೆ ತೆರೆ ಮೇಲೆ ತರಕ್ಕೆ ಹೋಗ್ತಾ ಇದ್ದೀರಾ? ಸರ್, ನಾನು ಈ ಜಾನರ್ ಅಂತ ಪರ್ಟಿಕ್ಯುಲರ್ ಆಗಿ ನನಗೆ ಇದಿಲ್ಲ. ನನಗೆ ಯಾವುದೇ ಜಾನರ್ ಆದ್ರೂ ನನಗೆ ಸಬ್ಜೆಕ್ಟ್ನ ಚೆನ್ನಾಗಿ ಮಾಡ್ತೀನಿ. ಬಟ್ ಇವಾಗ ಒಂದು ವಿಲೇಜ್ದೊಂದು ಲವ್ ಸ್ಟೋರಿನ ನಾನು ವಿಲೇಜ್ ಲವ್ ಸ್ಟೋರಿ. ಓಕೆ, ತುಂಬ ಒಂದು ವಿಶೇಷವಾಗಿರುವಂಥ ಒಂದು ಕಥೆ. ಓಕೆ, ಆಲ್ಮೋಸ್ಟ್ ತುಂಬ ಜನಕ್ಕೆ ಅದರ ಸಬ್ಜೆಕ್ಟ್ನ ನಾನು ಶೇರ್ ಮಾಡಿದ್ದೀನಿ. ಇಂಡಸ್ಟ್ರಿಲಿರೋ ದೊಡ್ಡವ್ರಿಗೆಲ್ಲ ಇದು ಮಾಡಿದ್ದೀನಿ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಓಕೆ, ಮತ್ತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು 3 to 4 months ಅಲ್ಲಿ ಶೂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ. ಅಂದರೆ ಆಲ್ರೆಡಿ ನೀವು ಪ್ರೊಡ್ಯೂಸರ್ ಸಿಕ್ಕಾಗಿ ಎಲ್ಲನೂ ನೀವು ಸ್ಟಾರ್ಟ್ ಆಗಿ ಹೋಗಿದೆ ಸರ್? ಒಬ್ರು ಸಿಕ್ಕಿದ್ದಾರೆ, ಇನ್ನೊಬ್ರು ಪ್ರೊಡ್ಯೂಸರ್ ವೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಆ ಒಂದು ಇದರಲ್ಲಿ ಇದೀವಿ. ಮತ್ತೆ ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು 7ರಿಂದ 8 ಹಾಡು ನಾನು ಆಲ್ರೆಡಿ ರೆಡಿ ಮಾಡಿ. ಸೊ ನಿಮ್ಗೆ ಗೊತ್ತಿರುವಂತೆ ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾವು ಮೇನ್ ಮೋಟೋ ಇರೋದೇ ಬಿಗ್ನರ್ಗೋಸ್ಕರ. ಯಾರು ಲರ್ನ್ ಮಾಡ್ತಾ ಇದ್ದಾರೆ, ಯಾರು ಕಲಿಬೇಕು, ಇಂಡಸ್ಟ್ರಿ ಬರಬೇಕು ಅಂತ ಹಂಬಲ ಇರುತ್ತೆ, ಅವರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಥವಾ ಅವ್ರು ಬಂದ್ಬಿಟ್ಟು ಸಾಂಗ್ಗಳೇ ಮಾಡಬೇಕಾಗಲಿ, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಬರಬೇಕು ಅಂದ್ಕೊಳ್ಳಿ, ಸೊ ಅವ್ರಿಗೆ ಏನು ದಾರಿಗಳಿದ್ದಾವೆ, ಅವ್ರು ಯಾವ ಥರ ಬರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಅಂದರೆ ಇವಾಗೆಲ್ಲ ಮುಂಚೆ ಇದ್ದ ಥರ ಇಲ್ಲ. ಇವಾಗೆಲ್ಲ ಈಸಿ ಇದೆ. ಈಸಿ ಅಂದರೆ ಯಾವ ಥರ ಸರ್? ಮುಂಚೆ ಎಲ್ಲ ರೀಲ್ಸ್ ಇತ್ತು, ಸಿನಿಮಾ ಮಾಡಬೇಕು ಅನ್ನೋದು ಕನಸು ಅನ್ನೋ ಥರನೇ ಇತ್ತು. ಹೌದು, ಅದು ಎಲ್ಲರಿಗೂ ಆಗ್ತಾ ಇರಲಿಲ್ಲ. ಇವಾಗ ನೀವು ಒಂದು ಮೊಬೈಲಲ್ಲೇ ಸಿನಿಮಾ ಮಾಡ್ಬೋದು. ಇವಾಗ
ಅಂದ್ರೆ ನಾನು ಏನು ಅಂತ ತೋರ್ಸೋದಕ್ಕೆ. ಅಂದ್ರೆ ಇಕ್ವಿಪ್ಮೆಂಟ್ಗಳು ಅಂದ್ರೆ ನಿಮಗೆ accessible ಇದೆ ಅಲ್ಲ, ಅಷ್ಟೊಂದು. ಈಗ ನೀವು ಒಂದು ಕತೆ ಹೇಳ್ತಾ ಇರ್ತೀರ, ನಿಮ್ಮ ಕತೆ ಎಷ್ಟು ಇದೆ ನೋಡೋಣ ಇದು ಮಾಡೋಣ, ಒಂದು 50% ನೀವು ಅದನ್ನ ತೋರಿಸ್ಬೋದು ನಾವು ಮಾಡಿ. ಅಂದ್ರೆ ನಮ್ಮ ಕೈಯಲ್ಲಿರೋ ಅದಕ್ಕೆ ನಮ್ಮ ಹತ್ರನೇ ಇದೆ, ಒಂದು ಮೊಬೈಲ್ ಆಗಿರ್ಬೋದು, ಒಂದು ಎಡಿಟಿಂಗ್ ಟೂಲ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕೈಲೇ ಇದೆ. ಸೊ ಅದನ್ನ ನಾವು ಹೆಂಗೆ ಯೂಸ್ ಮಾಡ್ಕೊಂತೀವಿ ಅನ್ನೋದ್ಮೇಲೆ. ಓಕೆ, ಅಂದ್ರೆ ಇವಾಗಿರೋ ಟೆಕ್ನಾಲಜಿಗಳಾಗ್ಲಿ, AI ಅದ್ರ ಮೂಲಕ ಕೂಡ ತಾವು ತಮ್ಮ ಪ್ರತಿಭೆಯನ್ನು ತೋರ್ಸೋಕ್ಕೆ ಒಂದು ವೇದಿಕೆ ಸಿಗುತ್ತೆ. ಆಮೇಲೆ ನನ್ಗೆ ಅನ್ಸ್ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾ ಕೂಡ ಒಂದು ಕಾರಣ ಸರ್. ತುಂಬಾನೇ ಬೇಗ ನೀವು ಯಾರೋ ಒಬ್ಬರನ್ನ ರೀಚ್ ಆಗಬೇಕು, ಯಾರೋ ಡೈರೆಕ್ಟರ್ಗಳಾಗಲಿ, ಯಾರೋ ಒಬ್ಬ ಆರ್ಟಿಸ್ಟ್ ಆಗಲಿ, ಅವ್ರನ್ನ ಮೀಟ್ ಮಾಡೋಕೆ ಸೋಷಿಯಲ್ ಮೀಡಿಯಾ ಕೂಡ ಒಂದು ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ. ತುಂಬ ಹೆಲ್ಪ್ ಮಾಡುತ್ತೆ ಸೋಷಿಯಲ್ ಮೀಡಿಯಾ. ಅಂದರೆ ಮ್ಯಾಕ್ಸಿಮಮ್ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಅಂತ ಒಂದು ಅಕೌಂಟ್ಸ್ ಇರುತ್ತೆ, ನಾವು ಟಚ್ ಮಾಡ್ಬೋದು. ಸೊ ಆ ಥರ ಇದೆ. ಬಟ್ ಡೈರೆಕ್ಷನ್ ಏನಂತಂದ್ರೆ ನನ್ನ ಪ್ರಕಾರ ನಾವೇನು ನೋಡ್ತೀವಿ, ನಾವೇನು ಅನ್ಕೊಂತೀವಿ ಅದಲ್ಲ, ಎಲ್ಲನೂ ಮೀರಿರೋದು ಡೈರೆಕ್ಷನ್. ಅಂದ್ರೆ ಯಾವ ಪ್ರತಿಯೊಂದರಲ್ಲೂ ನಾವೀಗೊಂದು ಕತೆ ಮಾಡಿದೀವಿ, ಸಿನಿಮಾ ಮಾಡ್ತೀವಿ ಅನ್ನೋದಲ್ಲ. ನೀವು ಯಾವ ಥರದ ಕತೆ ಮಾಡಿದ್ದೀರಾ, ನೀವು ಅದರಲ್ಲಿ ಏನು ಡೆಪ್ತ್ ಹೋಗಿದ್ದೀರಾ, ನೀವು ಆ ಕತೆನ ಎಷ್ಟು ಆಳದಲ್ಲಿ ನೀವು ಹೇಳ್ತಾ ಇದ್ದೀರಾ ನೀವು. ಅಂದ್ರೆ ನಾನು ಅರ್ಥ ಮಾಡೋಕೆ ಪ್ರಕಾರ ನೀವು ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಸೊ ಅಲ್ಲೂ ಕೂಡ ಈ ಒಂದು ಪ್ರತಿಭೆ ಬೇಕಲ್ಲ ನಿಮಗೆ ಸರ್. ಯಾರು ಪ್ರೊಡ್ಯೂಸರ್ ಸುಮ್ಮನೆ ನಿಮ್ಮ ಮೇಲೆ ಕತೆ ಮಾಡೋದ್ರ ಜೊತೆಗೆ ನೀವು ಕತೆ ಹೆಂಗೆ ಹೇಳ್ತೀರಾ ಅನ್ನೋದು ತುಂಬಾ ಇದಾಗಿ. ಕತೆ ಅಂದ್ರೆ ತೆರೆ ಮೇಲೆ ಕತೆ ಹೇಳ್ತಿದ್ರ ಅಥವಾ ಪ್ರೊಡ್ಯೂಸರ್ಗೋಸ್ಕರ ಪಿಕ್ಚರ್ ಸ್ಟಾರ್ಟಿಂಗ್ ನಾನು ಹೇಳ್ತಾ ಇರೋದು ಪ್ರೊಡ್ಯೂಸರ್ಗೆ. ಈಗ ನನ್ನ ಮೈಂಡಲ್ಲಿ ಈ ತರ ಕತೆ ಇದೆ, ನಾನು ಈ ಕತೆನ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ಲ ಅದು. ಓಕೆ ಓಕೆ ಅಂಡರ್ಸ್ಟುಡ್. ಅಂದ್ರೆ ಆ ಕನ್ವಿನ್ಸಿಂಗ್ ಪವರ್ ಬೇಕು ನಿಮಗೆ. ಆ ಒಂದು ಕಥೆಯಲ್ಲಿರೋಂತಹ ಒಂದು ಏನು ನೀವು ಹೇಳಿದಿರಾ ಆ ಕಥೆನ ಆ ಎಳೆಯಾಗಿ ಬಿಚ್ಚಿಡ್ಬೇಕಾಗತ್ತೆ. ಸೊ ಅವಾಗಲೇ ಅವ್ರಿಗೂ ಕೂಡ ಆ ನಂಬಿಕೆ ಬರಬೇಕು, ಹೌದಪ್ಪ ಇವ್ರು ಮಾಡ್ತಾರೆ, ಇವ್ರ ಮೇಲೆ ನಂಬಿಕೆ ಇಡ್ಬೋದು ಅನ್ನೋ ಥರ. ಯಾಕಂದ್ರೆ ಬಂಡವಾಳ ಹಾಕ್ಬೇಕಾದ್ರೆ ಅಷ್ಟು ಈಸಿಯಾಗಿ ಹಾಕಲ್ಲ. ಸೊ ಪ್ರತಿಭೆಗಳು ಬೇಕು. ಆ ಪ್ರತಿಭೆಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಿದಾಗಲೇ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದನ್ನ ಹೇಳ್ಬೋದಾ ಸರ್, ಯಾವ ಥರ ನೀವು ಅಪ್ರೋಚ್ ಮಾಡ್ಬೋದು ಪ್ರೊಡ್ಯೂಸರ್ಗೆ ಅಂತ? ಪ್ರೊಡ್ಯೂಸರ್ ನೀವೇ ಏನಾದರೂ ಇದೆಯಾ ದಾರಿಗಳು ಅಥವಾ? ಸರ್ ಇವಾಗ ಪ್ರೊಡ್ಯೂಸರ್ಗಳನ್ನ ಹುಡ್ಕೊಂಡು ಹೋಗೋದು ಭಾರಿ ಕಷ್ಟ ಇದೆ. ಹೌದು ಸರ್. ಯಾಕೆಂದ್ರೆ ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಎಲ್ಲರೂ ಒಂದು ಸ್ವಲ್ಪ ಈಗ ಆಲ್ಮೋಸ್ಟ್ ಒಂದು ವರ್ಷಕ್ಕೆ 250-350 ಸಿನಿಮಾಗಳು ಬರ್ತವೆ. ಹೌದು, 250 ತನಕ ಸಿನಿಮಾ ಬರ್ತಿದೆ. ಅದರಲ್ಲಿ ಏನೊಂದು 4-5 ಸಕ್ಸಸ್ ಕಾಣಿಸ್ತಾ ಇದೆ, ಇನ್ನು 345 ನೆಲ ಕಚ್ತಾ ಇದೆ ಅಂತ ಅನ್ಕೊಳ್ಳೋದು. ಸೊ ಇದನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ ಪ್ರೊಡ್ಯೂಸರ್ಗಳು, ಹೊಸಬರಿಗೆ ಚಾನ್ಸ್ ಕೊಡೋದು ಕಷ್ಟ. ನಿಜ. ನೀವು ಹೊಸದಾಗಿ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸರ್ಕಲಲ್ಲೇ ನೀವು ಏನಾದರೂ ಒಂದನ್ನು ವ್ಯವಸ್ಥೆ ಮಾಡ್ಕೊಂಡೇ ಬರಬೇಕು. ನಿಮಗೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮ ಕೈ ಹಿಡಿಬೇಕು ಅಂದರೆ ನೀವು ಅದಕ್ಕಿಂತ ಮುಂಚೆ ಒಂದು ಚೆನ್ನಾಗಿರೋದನ್ನ ನಿಮ್ಮ ಒಂದು ಸೋರ್ಸಲ್ಲಿ ನೀವು ಒಂದು ಸಿನಿಮಾ ಮಾಡಿರ್ಬೇಕು. ಅಂದರೆ ನೀವು ಪ್ರೂವ್ ಮಾಡಬೇಕಾಗುತ್ತೆ ಸರ್. ಇನ್ ದ ಸೆನ್ಸ್ ನೀವೇನು ಅಂತ ಪ್ರೂವ್ ಮಾಡಬೇಕು. ನಿಮ್ಮ ಬಜೆಟಲ್ಲಿ ನಿಮ್ಮ ಸುತ್ತಲೂ ಇರೋರ ಜೊತೆ ಯಾರು ನಿಮ್ಮ ಕೂಡಿಸ್ಕೊಂಡು ಒಂದು ಮೂವಿ ಅನ್ನೋದು ಮಾಡಿಬಿಟ್ಟು ಪ್ರೂವ್ ಮಾಡಿದಾಗ ನಿಮಗೆ ದೊಡ್ಡವ್ರು ಸಿಗ್ತಾರೆ ಅನ್ನೋದು. ಹೌದು ಸರ್, ಖಂಡಿತ. ಓಕೆ. ಸೊ ಈಗ ನಾನು ಹೇಳೋದು, ಈಗ ನಿಮ್ಮ ಟ್ಯಾಲೆಂಟ್ ನನಗೆ ಏನು ಅಂತ ಗೊತ್ತಿರಲ್ಲ. ಹೌದು. ನೀವು ಸಿನಿಮಾ ಮಾಡ್ತೀನಿ ಅಂತ ಬರ್ತೀರಾ. ಹೌದು. ನನ್ನ ಹತ್ರ ಒಂದು 2 ಕೋಟಿ ದುಡ್ಡಿದೆ. ಹೌದು, ಆಯ್ತಾ. ಅದಲ್ಲದೆ ಇಂಡಸ್ಟ್ರಿ ಆಲ್ರೆಡಿ ಪ್ರೂವ್ ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ. ಹೌದು. ನಾನು ಅವ್ರನ್ನ ಬಿಟ್ಟು ಆಬ್ವಿಯಸ್ಲಿ ಅವ್ರ ಚಾಯ್ಸ್ ಏನಾಗುತ್ತೆ ಅಂದರೆ ಪ್ರೂವ್ಗೆ ದುಡ್ಡು ಹಾಕಕ್ಕೆ ಅವ್ರು ಇಷ್ಟಪಡ್ತಾರೆ. ಹೊಸಬ್ರಿಗೆ ಅವಕಾಶ ಕೊಡೋದು, ಆಮೇಲೆ ಅವ್ರು ಲಾಸ್ ಆಗೋದು, ಇದೆಲ್ಲ ತುಂಬಾನೇ ಕಷ್ಟ. ಕಾಮನ್ ಹ್ಯೂಮನ್ ನೇಚರ್. ಹೌದೌದು. ಬಟ್ ಆದರೂ ಅವಕಾಶ ಗಿಟ್ಟಿಸ್ಕೋಬೇಕಾದ್ರೆ ನೀವು ಪ್ರೂವ್ ಮಾಡಲೇಬೇಕು. ಯಾರು ಡೈರೆಕ್ಟ್ ಹಾಗೆ ಬಂದು ಅವಕಾಶಗಳು ಯಾರು ಸಿಗಲ್ಲ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಿಮ್ಮ ಟ್ಯಾಲೆಂಟ್ನ ನೀವು ಯಾವ ಥರ ಶೋ ಮಾಡ್ತೀರಾ ಅನ್ನೋದ್ರ ಮೇಲೆ. ಇಟ್ ಮೀನ್ಸ್ ನೀವು ಟ್ಯಾಲೆಂಟ್ ಇದೆ ಅಂದರೆ ಪ್ರೊಡ್ಯೂಸರ್ ಇದ್ದಾರೆ ಇಂಡಸ್ಟ್ರಿ. ಖಂಡಿತ ಇರ್ತಾರೆ ಸರ್. ಈಗ ನೀವೇ ನೋಡಿ, ಈಗ ಜನಗಳು ಏನು ಮಾಡ್ತಾರೆ, ಈಗ ಹೊಸ ಸಿನಿಮಾಗಳು ಎಷ್ಟೋ ಹೊರಗಡೆ ಬಂದಿದೆ. ಹೌದು, ಸುಮಾರು ಸಿನಿಮಾಗಳು ಹೌದು ಸೂಪರ್ ಹಿಟ್ ಆಯಿತು. ಅದೇ ಥರ ಇವಾಗ ನಿಮ್ಮ ಒಳ್ಳೆ ಕಥೆಗಳಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಅಲ್ಲಿ ನೀವು ಹೇಳ್ದಂಗೆ ಸಿನಿಮಾ ಮಾಡಿರ್ಬೇಕು ಅಷ್ಟೇ. ಹೌದು. ಈ 350 ಸಿನಿಮಾನು ಯಾರೋ ಸುಮ್ಮನೆ ಬಂದು ಕಣ್ಣು ಮುಚ್ಕೊಂಡು ದುಡ್ಡು ಹಾಕಿರಲ್ಲ. ಅವ್ರು ಕನ್ವಿನ್ಸ್ ಆಗಿ ಅವ್ರಿಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸಿ ಅವ್ರು ದುಡ್ಡು ಹಾಕಿರ್ತಾರೆ. ಓಕೆ ಅಲ್ವಾ? ಅದು ಅಲ್ಲಿ ಏನು ಎಫೆಕ್ಟ್ ಆಗಿರುತ್ತೆ ಅಂದರೆ ನಾವೇನು ಎಫೆಕ್ಟಿವ್ ಆಗಿ ಹೇಳಿರ್ತೀವಿ ಅಷ್ಟು ಎಫೆಕ್ಟಿವ್ ಆಗಿ ತೆಗ್ದಿರಲ್ಲ. ನಿಜ. ಅಂದರೆ ಹೇಳೋ ರೀತಿಯಲ್ಲಿ ಅದನ್ನ ತೆರೆ ಮೇಲೆ ತರಕ್ಕಾಗದೆ ಇರುತ್ತೆ. ಅಲ್ಲಿ ಕಾಂಪ್ರಮೈಸ್ ಅನ್ನೋದು ಆಗುತ್ತೆ ಸರ್. ಏನೋ ದುಡ್ಡಿನ ವಿಷಯಗಳು ಕಮ್ಮಿ ಆದಾಗ ಆ ಒಂದು ನಿಮ್ಮ ಏನು ಸ್ಕ್ರೀನ್ ಪ್ಲೇ ಇರುತ್ತೆ ಅಥವಾ ಏನಾದ್ರು ತೋರ್ಸೋಕೆ ಕೊಟ್ಟಿದ್ದೀರಾ ಅದರಲ್ಲಿ ಕೆಲವು ಸಲ ಪ್ರಾಬ್ಲಮ್ ಆಗೋ ಚಾನ್ಸ್. ಈಗ ಹೌದು, ಕಾಂಪ್ರಮೈಸಸ್ ಇದೇ ಇರುತ್ತೆ ಆಬ್ವಿಯಸ್ಲಿ. ಈಗ ನಾನು ನಂದೊಂದು ಸಿನಿಮಾ ಮಾಡ್ತೀನಿ ಅಂತಂದರೆ ನಾನು ತಗೊಳ್ವಾಗಲೇ ಇವಾಗ ನಾನೊಂದು ಸಿನಿಮಾ ಮಾಡ್ತೀನಿ ಅಂದಾಗ ನನ್ನ ಹೀರೋ ಸುದೀಪ್ ಅವರು, ದರ್ಶನ್ ಅವರು ಅಂತ ನಾನು ತಗೊಳ್ಳೋಣ ನಾನು. ಓಕೆ. ಯಾಕೆಂದರೆ ನನಗೆ ಗೊತ್ತು ನನ್ನ ಬಜೆಟ್ ಅಷ್ಟು ಸಿಗಲ್ಲ. ಹೌದು. ಸೊ ಅಲ್ಲೇ ನಾನು ಏನು ಮಾಡ್ತೀನಿ, ಹೀರೋನ ಬೇರೆಯವ್ರನ್ನ ಇಟ್ಕೊಂಡು. ಸೊ ಹೊಸ ಪ್ರತಿಭೆಗಳಾಗಲಿ ಅಥವಾ ಕೆಲವೊಂದು 1-2 ನಮ್ಮ ಕೈಗೆ ಯಾರು ಸಿಗ್ತಾರೆ ಅಂತವ್ರನ್ನ ನಾವು ಇದು ಮಾಡ್ಕೊಂಡಿರ್ತೀವಿ. ಓಕೆ. ನಾವೀಗ ತಕ್ಷಣ ಫಸ್ಟ್ ಸೀನ್ ನಾನು ಇದ್ರಲ್ಲಿ ತೆಗಿತೀನಿ, US ಅಲ್ಲಿ ತೆಗಿತೀನಿ, ಓಕೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತೆಗಿತೀನಿ ಅಂತ ಇದು ನಿಜ. ಸೊ ಇರೋ ಸೋರ್ಸ್ ಅಲ್ಲಿ ಬೆಂಗಳೂರಲ್ಲಿ ತೆಗಿತೀನಿ ಅಂತ ನಾವು ಇದು ಮಾಡ್ತೀವಿ. ಅಲ್ಲೇ ಮೇಜರ್ ಕಾಂಪ್ರಮೈಸ್ ಆಗೋಯ್ತಲ್ಲ. ಓಕೆ. ಅಂದ್ರೆ ಇರೋ ಸೋರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಏನು ಕೊಡೋಕ್ಕಾಗುತ್ತೋ ಔಟ್ಪುಟ್ ಕೊಡೋಕ್ಕಾಗುತ್ತೆ. ಈಗ ನಾನು ಸಾಂಗ್ನ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾಡಿಸ್ತೀನಿ ಅಂತ ನಾವು ಇದು ಮಾಡ್ಕೊಳಕ್ಕಾಗಲ್ಲ. ನಿಜ. ಯಾಕಂದ್ರೆ ಆ ಥರ ಪ್ರೊಡ್ಯೂಸರ್ ಸಿಗ್ತಾರೆ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ಸಿಕ್ಕಿದ್ರೆ ಓಕೆ, ನಮ್ಮ ಕನಸನ್ನ ನಾವು ಆರಾಮಾಗಿ ಇದು ಮಾಡ್ಬೋದು. ಸಿಗಲಿಲ್ಲ ಅಂದಾಗ ಕಾಂಪ್ರಮೈಸ್ಗಳು ಎಲ್ಲ ಕಡೆಯಿಂದ ಇದೆ ಸರ್. ನಿಜ. ನಾನೊಂದು ಡೈರೆಕ್ಟರ್ ಆಗ್ತೀನಿ ಅಂತ ಹೊರಟ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಕಾಂಪ್ರಮೈಸ್ನ ನಾವು ಸ್ಟಾರ್ಟ್ ಮಾಡ್ಕೊಂಡೆ, ಅಲ್ಲಿಂದನೇ ಕಾಂಪ್ರಮೈಸ್ ಆಗ್ತಾ ಹೋಗುತ್ತೆ. ಸೊ ಅನ್ನೋದು ಅಂದರೆ ಕ್ವಾಲಿಟಿ ಅನ್ನೋದು ಇಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸು ಇದೆ. ಖಂಡಿತವಾಗ್ಲೂ ಸರ್. ಈಗ ನೋಡಿ, ಈಗ ನೀವು ಒಂದು ಸಿನಿಮಾ ನೋಡ್ತೀರಾ, ಈಗ ನಾವು ಒಂದು ಸಾಂಗ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ.
ಈಗ ಬೇರೆ ಸಿನಿಮಾಗಳಲ್ಲಿ ನೀವು ಬ್ಯಾಂಡ್ಸ್ನ ನೋಡಿ ಎಷ್ಟು ಜನ ಇರ್ತಾರೆ, ಹೌದು, ಅದನ್ನ ನಾವು ಅಫೋರ್ಡ್ ಮಾಡೋಕ್ಕಾಗತ್ತಾ? ಓಕೆ, ನಾವೇನ್ ಮಾಡ್ತೀವಿ, ಒಂದು 4 ಜನ ಇಟ್ಕೊಂತೀವಿ. ನಿಜ ಸರ್, ಆದ್ರೂ ಒಂದು 200 ಜನ ಇದ್ರೆ ಏನ್ ಡೆತ್ ಸಿಗುತ್ತೆ, 4 ಜನ ಇದ್ರೆ ಏನ್ ಡೆತ್ ಸಿಗೋದಿಲ್ಲ. ಬಟ್ ನಮಗೆ ಗೊತ್ತಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಅದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಿಜ. ಒಂದು ಸಿನಿಮಾ, ಒಂದು ಇದ್ರ ಒಂದು ಆಲ್ಬಮ್ನ ಬಜೆಟ್ ಒಂದು ಸಿನಿಮಾಗೆ ಇರುತ್ತೆ. ಅರ್ಥ ಆಯ್ತು. ಓಕೆ, ಒಂದು ಸಾಂಗ್ ಆಲ್ಬಮ್ಸ್ ಇರುತ್ತೆ, ಒಂದು 5-6 ಸಾಂಗ್, ಅದ್ರ ಬಜೆಟ್ ನಮ್ಗೆ ಒಂದು ಸಿನಿಮಾ ಕೂಡ ಅಷ್ಟೇ ಇರುತ್ತೆ. ಸೊ ಅದರಲ್ಲಿ ಬಟ್ ನನ್ನ ನೋಡಿರೋ ಪ್ರಕಾರ ಸರ್, ಇದು ತುಂಬಾ ಕಮ್ಮಿ ಬಜೆಟಲ್ಲಿ, ಅಂದರೆ ಬೇಸಿಕ್ ಇದರಲ್ಲೂ ಕೂಡ ಮಾಡಿರುವಂಥ ಮೂವಿಗಳು ಕೂಡ ಹಿಟ್ ಆಗಿರೋದು ಉದಾಹರಣೆಗಳು ಕೂಡ ಇದ್ದಾವೆ. ಸೊ ನಿಮಗೆ ನನ್ನ ಪ್ರಕಾರ ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ. ಸೊ ಕಂಟೆಂಟ್ ಇಸ್ ಮೇನ್ ಅಂತ ನೀವು ಹೇಳ್ತೀರಾ? ಕಂಟೆಂಟ್ ಇಸ್ ಕಿಂಗ್ ಎಲ್ಲ ಯಾವಾಗಲೂ. ಸೊ ಕಂಟೆಂಟ್ ಇದ್ರೆ ಮ್ಯಾಟ್ರ್. ಈಗ ನಾವು ಕಂಟೆಂಟ್ನ ಹೆಂಗೆ ತೋರಿಸ್ತೀವಿ ಅನ್ನೋದನ್ನು ಅದು ಮ್ಯಾಟ್ರ್ ಆಗುತ್ತೆ. ಸಿನಿಮಾಗಳು ಹಿಟ್ ಆಗಿದ್ದಾವೆ, ಅದೇ ಡೈರೆಕ್ಟರ್ಗೆ ಅದೇ ಸಿನಿಮಾನ ಇನ್ನೊಂದ್ಸರಿ 5-10 ಕೋಟಿ 100 ಕೋಟಿ ಕೊಟ್ಟು ಮಾಡಿಸಿ, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತು. ಓಕೆ, ಈಗ ಇನ್ನೂ ಕೆಪಬಿಲಿಟಿ ಇದೆ. ಹೌದು, ಈಗ ಒಂದು ಮೊಟ್ಟೆಯ ಕತೆ, ಈಗ ರಾಜ್ಬಿ ಶೆಟ್ಟಿ ಅವರು ಮಾಡಿದ್ರು, ಕ್ಲಿಕ್ ಆಯ್ತು. ಈಗ ಮತ್ತೆ ಅವರು ಅದೇ ಬಜೆಟ್ ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ಬೋದಾಗಿತ್ತು. ಹೌದು, ಯಾಕೆ ಕಂಟೆಂಟ್ ಇದೆ ಅವ್ರ ಹತ್ರ. ಹೌದು, ಬಟ್ ಅವ್ರ ಆ ಬಜೆಟ್ ಅಲ್ಲಿ ಮಾಡಲಿಲ್ಲ ಅವರು. ಸೊ ನೆಕ್ಸ್ಟ್ ಇನ್ನು ಹೈ ಬಜೆಟ್, ಇನ್ನೂ ಅವರಿಗೆ ಎಕ್ಸ್ಪ್ಲೋರ್ ಮಾಡೋಕೆ ಸ್ಪೇಸ್ ಇದೆ. ಕಂಟೆಂಟ್ ಇದ್ರೂ ಬಡ್ಜೆಟ್ ಇದ್ರೆ ಚೆನ್ನಾಗಿರುತ್ತೆ, ಅದೇ ಎಕ್ಸ್ಪ್ಲೋರ್ ಮಾಡ್ತಾರೆ, ಇನ್ನೂ ಏನು ಬೆಟರ್ ಕೊಡ್ಬೋದು ಅಂತ. ಈ 5-6 ಅಂತ ಒಂದು ಹಾರರ್ ಮೂವಿ ಕೂಡ ಮಾಡಿದ್ರು. ಅದ್ರಲ್ಲಿ ನೋಡೋಕೆ ಹೋದ್ರೆ ನೀವು ಅಂತ ಏನು ಹೆವಿ ಎಡಿಟಿಂಗ್ ಆಗಲಿ, ಹೆವಿ ಮೇಕಿಂಗ್ ಆಗಲಿ ಕಾಣಿಸಲ್ಲ, ಒಂದು ಕ್ಯಾಮ್ರಾ ಹೋಗ್ತಾ ಇರುತ್ತೆ. ಸೊ ಅದು ಕೂಡ ಲೋ ಬಜೆಟ್ ಮೂವಿನೇ, ಬಟ್ ಅದು ಕೂಡ ಒಳ್ಳೆ. ಆ ಸಿನಿಮಾನ ನೀವು ಹೆವಿ ಬಜೆಟ್ ಆಗಿ ಮಾಡಿದ್ರೆ ಅದು ಓಡ್ತಾ ಇರಲಿಲ್ಲ. ಓಡಿದ್ದೆ ರಿಯಲಿಸ್ಟಿಕ್ ಫೂಟೇಜಸ್ ಅನ್ನೋ ಒಂದು ಇದ್ರ ಮೇಲೆ. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ. ಹೌದು, ನೀವು ತೋರಿಸೋ ರೀತಿ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಅದರಲ್ಲಿ ನೀವು ಕಮ್ಮಿ ಬಜೆಟಲ್ಲೂ ಕೂಡ ಒಳ್ಳೆ ಮೂವಿ ಮಾಡ್ಬೋದು ಅನ್ನೋದಕ್ಕೂ ಇದು ಒಂದು ಉದಾಹರಣೆ ಕೂಡ. ಒಂದೊಂದ್ಸರಿ ಲೋ ಬಜೆಟ್ ಸಿನಿಮಾಗಳು ಯಾವ ಥರ ಫೀಲ್ ಆಗುತ್ತೆ ಅಂದರೆ ತುಂಬಾ ಕನೆಕ್ಟಿವಿಟಿ ನಮ್ಮ ಪಕ್ಕದ ಮನೇಲಿ ಆಗಿದೆ, ಯಾರು ನಮ್ಮವರು ನಾನೇ ಅನ್ನೋ ಥರನೂ ಕೆಲಸ ಹಂಗೆ ಅನಿಸುತ್ತೆ. ಓಕೆ, ಸೊ ಅದು ಒಂದೊಂದ್ಸರಿ. ಓಕೆ ಸರ್, ನೀವು ಹಳ್ಳಿ ಲವ್ ಸಾಂಗ್ ಅಂತ ಮೂವಿ ಅಂತ ಹೇಳಿದ್ರಿ ಸರ್, ಅದು ಆ ಸಬ್ಜೆಕ್ಟ್ನ ಏಕೆ ಎತ್ಕೊಳ್ಳೋಕೆ ಏನು ಕಾರಣ ಸರ್? ಏನು ಆ್ಯಕ್ಚುಲಿ ಆ ಕಂಟೆಂಟಲ್ಲಿ ಇರೋದು? ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾನು ಆಲ್ಮೋಸ್ಟ್ ನಂದು SLC ಮುಗಿಯ ತನಕ ನಾನು ಹಳ್ಳಿಯಲ್ಲೇ ನಾನು ಓದಿರೋದು ಬೆಳೆದಿರೋದು. ತುಂಬಾ ನಾನು ಹಳ್ಳಿ ಜೀವನ ತುಂಬಾ ನೋಡಿದ್ದೀನಿ. ಮತ್ತೆ ಲವರ್ಸ್ನ ತುಂಬಾ ನೋಡಿರ್ತಾರೆ. ತುಂಬಾ ಲವರ್ಸ್ ಅಂತಾನೆ ಅಲ್ಲ, ಡಿಫ್ರೆಂಟ್ ಕೈಂಡ್ ಆಫ್ ಲವರ್ಸ್ ನೋಡಿರ್ತಾರೆ. ಅದಲ್ದೇನೆ ಬೇರೆ ಬೇರೆ ವಿಷಯಗಳಿದೆ. ಹೌದು, ಈಗೇನು ನಾನು ನೋಡ್ತಾ ಇದ್ದೀನಿ, ತುಂಬಾ ಹಳ್ಳಿಗಳ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ, ತುಂಬಾ ಕಥೆಗಳನ್ನ ನೋಡಿದ್ದೀನಿ. ಆಲ್ಮೋಸ್ಟ್ ನಾನು ಇಲ್ಲಿ ಜರ್ನಿ ಒಳಗಡೆ ಈ ಎಷ್ಟೋ ಸಾವಿರ ಸಿನಿಮಾಗಳು ನೋಡಿದ್ದೀನಿ ಅನ್ಕೊಳ್ಳಿ ನಾನು, ಯಾಕಂದ್ರೆ ಡೈರೆಕ್ಷನ್ ಮಾಡ್ತೀನಿ ಅನ್ನೋದೆಲ್ಲ ತುಂಬಾ ಸಿನಿಮಾಗಳು ನೋಡಿರ್ತಾರೆ. ಸೊ ಅದರಲ್ಲಿ ನಾನು ನೋಡಿರೋ ಹಳ್ಳಿ ಅಲ್ಲಿ ನಾನು ನೋಡಿಲ್ಲ. ಓಕೆ, ಇದು ನೋಡ್ತೀವಲ್ಲ, ಅದು ನಿಜವಾದ ಇದಲ್ಲ, ತುಂಬಾ ಸಿನಿಮ್ಯಾಟಿಕ್ ಆಗಿರುತ್ತೆ. ಸೊ ನಾನು ಇನ್ನೂ ಚೆನ್ನಾಗಿ ನೋಡಿದ್ದೀನಲ್ಲ, ಇನ್ನೂ ಚೆನ್ನಾಗಿ ಡೆಪ್ತ್ ಆಗಿ ನಾನು ನೋಡಿದ್ದೀನಿ, ನಾನು ಹೇಳ್ಬೋದಲ್ಲ ಅಂತ ನನಗೆ ಅನಿಸ್ತು. ಸೊ ಇನ್ನೊಂದು ಬೇಗ ಕನೆಕ್ಟ್ ಆಗುತ್ತೆ. ನೀವು ಇನ್ನೊಂದು ಡೆಪ್ತ್ ಅಲ್ಲಿ ಹೋದಾಗ ಹಳ್ಳಿ ವಾತಾವರಣ ಆಕ್ಚುಲಿ ನಾವು ಸ್ವತಃ ತುಂಬಾ ಅನುಭವಿಸಿದ್ದೀವಿ. ಹತ್ರದಲ್ಲಿ ಅಂದ್ರೆ ಯಾವ ತರ ಲವ್ ಮಾಡಿ ಅದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇಲ್ಲ, ನೀವು ರಿಯಲ್ ಆಗಿ ಲವ್ ಅಲ್ಲಿ ಏನಾದ್ರು ಆಗಿರೋ ಅನುಭವನೇ ತರ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡೆ. ಅಲ್ಲ, ನಿಮ್ಮ ಅನುಭವನೇ ತರ್ತಾ ಇದ್ದೀರಾ ತೆರೆ ಮೇಲೆ, ಅಥವಾ ನಮ್ದು ಒಂದು ತುಂಬಾ ಡಿಫ್ರೆಂಟ್ ಕೈಂಡ್ ಆಫ್? ಅಲ್ಲ ಸರ್, ನಿಮ್ಮ ತೆರೆ ಮೇಲೆ ಬರ್ತಾರೋ ಮೂವಿ ನಿಮ್ಮ ಅನುಭವ ಮೂವಿನ ಅಥವಾ ನಿಮ್ದು ಇಮೇಜಿನೇಷನ್ ಮೂವಿನ? ಆದ್ರೂ ಹಳ್ಳಿ ವಯಸ್ಸು ಲವ್ ಬಗ್ಗೆ ಸಿನಿಮಾ ಮಾಡಕ್ ಹೊರಟಿದ್ದೀರಾ? ನಾವು ನೋಡಿದೀವಿ, ಸುತ್ತಮುತ್ತ ನಮ್ಮ ಸ್ನೇಹಿತರು ನನ್ನ ಏಜಿನ ಹುಡುಗನೇ ಆಲ್ಮೋಸ್ಟ್ ಒಂದು 30 ಜನ ಹುಡುಗಿದ್ರು. ಹೌದು, ಸೊ ಅಂದ್ರೆ ಆ ಏಜ್ ಹಂಗೆ ಸರ್, ಜನದ ಅನುಭವ ನಾವು ನೋಡಿರ್ತೀವಿ. ಅಲ್ಲ, ಕಲರ್ಫುಲ್ ಲೈಫ್, ಆ ಲೈಫಲ್ಲಿ ಎಲ್ಲ ಆದಾಗಲೇ ಅದೊಂದು ಲೈಫಿಗೆ ಇದು ಸಿಗೋದು. ಸೊ ನಮ್ಮೂರು ಸ್ವಲ್ಪ ದೊಡ್ಡೂರು, ನಮ್ಮದು ದೊಡ್ಡದು. ಸೊ ಎಲ್ಲ ಥರದ ಒಂದು ಜನಗಳನ್ನು ನೋಡಿದ್ದೀರ. ಸೊ ಹಂಗಾಗಿ ಇದನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ. ಒಳ್ಳೆ ಸರ್, ನಾನು ನಿಮ್ಮಲ್ಲಿ ಕೋರಿಕೆ ಮಾಡೋದು ಒಂದೇನೆ. ನಮ್ಮಲ್ಲಿ ಹಲವಾರು ಬಿಗಿನರ್ ಇರ್ತಾರೆ, ಯಾರೋ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬರೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ನೀವು ಇವನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಾಗಲಿ, ಆ್ಯಕ್ಟಿಂಗಲ್ಲಾಗಲಿ, ಕಾಮಿಡಿಯಲ್ಲಾಗಲಿ, ಅಥವಾ ಯಾವುದೋ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಅಂಥವ್ರು ಯಾರಾದರೂ ಬಂದರೆ ಅವಕಾಶ ಕೊಡ್ತೀರಾ? ಓ ಖಂಡಿತ ಸರ್, ಖಂಡಿತ. ಅದೇ ವೇದಿಕೆ ಇರೋದೇ ಅವರಿಗೂ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋಣ ಅಂತ. ಸೊ ದಯಮಾಡಿ ಯಾರಾದ್ರು ಬಂದರೆ, ನಿಜವಾಗ್ಲೂ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂದರೆ ಅವಕಾಶ ಕೊಡ್ತಾರೆ. ಸೊ ನಿಮ್ಮ ಟ್ಯಾಲೆಂಟ್ ಇರಬೇಕು, ಅದ್ರ ಜೊತೆಗೆ ಡೆಡಿಕೇಶನ್ನು, ಪೇಷನ್ಸು ಇದು ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಸರ್, ನೀವು ಕೊನೆಯದಾಗಿ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ನೀವು ಡೈರೆಕ್ಷನ್ ಆಲ್ರೆಡಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಹಲವಾರು ಜನರು ಅಂತ ಅವರು ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಬೇಕಾದ್ರೆ ಅವ್ರಿಗೆ ಏನು ಅರ್ಹತೆಗಳಿರಬೇಕು, ಅವ್ರಿಗೆ ಏನು ಬೇಕಾಗುತ್ತೆ ಬೇಸಿಕಲಿ? ಸೊ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ನೀವು ಕೇಳಿ ತುಂಬ ಒಳ್ಳೆಯದು. ಈಗ ನನಗೆ ಅನಿಸಿದ್ದನ್ನು ನಾನು ಹೇಳ್ಬೋದು ಇವಾಗ. ಹೌದು, ಏನಂದರೆ ಫಸ್ಟ್ ನಾನು ಅಂದ್ಕೊಂಡಿದ್ದು ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನೇನು ಅಂದ್ಕೊಂಡೆ ಅಂದರೆ ಡೈರೆಕ್ಷನ್ ಇಸ್ ತುಂಬ ಈಸಿ, ನಾವು ಮಾಡ್ಬಿಡ್ಬೋದು, ಏನಿದ್ರು ನಾವು ಇದು ಮಾಡ್ಬೋದು. ಏನು ಸಿನಿಮಾ ಇಷ್ಟೇ ಅಲ್ವಾ, ಅವ್ನು ಬರ್ತಾನೆ, ಇದು ಮಾಡ್ತಾನೆ, ಅದೆಲ್ಲ ತೆಗೆಯೋದು ಎಷ್ಟೊತ್ತು, ಕತೆ ಬರ್ಬಿಟ್ಟಿರ್ತೀವಿ, ಬರ್ಬಿಟ್ಟು ಅಂತ ಹೇಳ್ಬಿಡ್ತೀವಿ.
ಅಂತ. ಬಟ್ ಅದು ಹಂಗಿಲ್ಲ ಅದು. ಓಕೆ. ಸೊ ನನಗೆ ಅಲ್ಲಿ ಇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಏನೇನು ಚಾಲೆಂಜಸ್ ಬರುತ್ತೆ ಓಕೆ ಅಂತ ಹೇಳ್ಬಿಟ್ಟು. ಒಬ್ಬ ಡೈರೆಕ್ಟ್ರು ಅವ್ನು ಕಂಪ್ಲೀಟ್ ಡೈರೆಕ್ಟರ್ ಆಗಬೇಕು ಅಂದರೆ ಒಂದು ತುಂಬಾ ವಿಷಯದಲ್ಲಿ ಅವನು ಎಕ್ಸ್ಪೀರಿಯನ್ಸ್ ಆಗಬೇಕು. ಅವ್ನಿಗೆ ಏನೇನು ಗೊತ್ತಿರಬೇಕು ಅಂದ್ರೆ ನಿಮ್ಗೆ ಪ್ರತಿಯೊಂದು ವಿಷಯದಲ್ಲೂ ಅವ್ನಿಗೆ ಡೈರೆಕ್ಟರ್ ಅವನಿಗೆ ನಾಲೆಡ್ಜ್ ಇರಬೇಕು. ಈಗ ನೋಡಿ, ಒಂದು ಫ್ರೇಮ್ ಇಂದ ಹಿಡಿದು ಅವನಿಗೆ ನಾಲೆಡ್ಜ್ ಇರಬೇಕು, ಟೆಕ್ನಿಕಲ್ ನಾಲೆಡ್ಜ್. ಓಕೆ. ಯಾವ ಇದನ್ನ ನಿಮ್ಗೆ ಪ್ರತಿಯೊಂದೊಂದು ಫ್ರೇಮ್ ನಿಮಗೆ ಒಂದು ಕಥೆಗಳಿರುತ್ತೆ. ಓಕೆ. ನೀವು ಕ್ಲೋಸ್ ಅಪ್ ಇಡೋದಕ್ಕೂ ಒಂದು ರೀಸನ್ ಇರುತ್ತೆ. ನೀವು ಅದನ್ನ ಮಿಡ್ ಇಡಬೇಕು ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಸೊ ನೀವು ಒಂದು ಮಾಸ್ಟರ್ ಶಾಟ್ ಇಡ್ತೀರಾ, ಒಂದು ಲಾಂಗ್ ಶಾಟ್ ಇಡ್ತೀರಾ, ಎಲ್ಲ ಇದ್ರಲ್ಲೂ ಎಲ್ಲ ಶಾಟ್ನ ನಾವು ಯೂಸ್ ಮಾಡಲ್ಲ. ಸೊ ಹಂಗೆ ಆ ಒಂದು ಇದು ಗೊತ್ತಿರಬೇಕು. ಮತ್ತೆ ಲೈಟಿಂಗ್ಗಳು ನಿಮಗೆ ಕತೆ ಹೇಳುತ್ತೆ. ಸೊ ನಿಮ್ ಲೈಟಿಂಗ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡಕ್ ನಿಮಗೆ ಗೊತ್ತಿರಬೇಕು. ಸೊ ಅದರಲ್ಲಿ ನಿಮಗೆ ಹಿಡ್ತಾ ಇರಬೇಕು ನಿಮಗೆ. ಮತ್ತೆ ಸಾಂಗ್ ವಿಷಯಕ್ಕೆ ಬಂದ್ರೆ ನಿಮಗೆ ಮ್ಯೂಸಿಕ್ ನಗದು ನಾಲೆಡ್ಜ್ ಇರಬೇಕು ನಿಮಗೆ. ಓಕೆ. ಮತ್ತೆ ಲಿರಿಕ್ಸ್ದು ಅನುಭವ ಇರಬೇಕು ನಿಮಗೆ. ಮತ್ತೆ ಕಥೆಯಲ್ಲಿ ನಿಮಗೆ ಹಿಡ್ತಾ ಇರಬೇಕು. ಸೊ ಅದು ಬರಬೇಕು. ಸೊ ಈ ಬೇಸಿಕ್ ನಾಲೆಡ್ಜ್ಗಳೆಲ್ಲ ನಿಮಗೆ ಕಥೆದು ಹಿಡ್ತಾ ಇರಬೇಕು. ನಿಮ್ಗೊಂದು ಕಾಸ್ಟ್ಯೂಮ್ಸ್ ಇಂದ ಹಿಡಿದು ನಿಮಗೆ ಅದರಲ್ಲೂ ನಿಮಗೆ ನಾಲೆಡ್ಜ್ ಇರಬೇಕು. ಓಕೆ. ಯಾಕೆಂದ್ರೆ ನೀವು ಯಾವುದೋ ಒಂದು ಬಟ್ಟೆನ ನೀವು ಹಾಕೊಂಡು ಎದುರುಗಡೆ ಇದು ಮಾಡೋಕ್ಕಾಗಲ್ಲ. ಸೊ ಅದರಲ್ಲೂ ಅದರದೇ ಆದಂಥ ಒಂದು ನಿಜ. ಡೈರೆಕ್ಟರ್ ಅನ್ನೋದು ಒಂದು ಟೀಮ್ನ ಹೆಡ್. ಸೊ ಹೆಡ್ ಹೆಂಗಿದೆ ಅಂದರೆ ಪ್ರತಿಯೊಂದು ಟೀಮನ್ನು ಏನು ವರ್ಕ್ ಮಾಡುತ್ತೆ, ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ, ಏನು ತೋರ್ಸಕ್ಕೆ ಹೊರಟಿದ್ದೀರಾ, ಇದೆಲ್ಲನೂ ಅವ್ನ ಇಮೇಜಿನೇಷನ್ ಇರಬೇಕು. ಅದನ್ನ ಪ್ರತಿಯೊಂದನ್ನು ನೀವು ಜೊತೆ ಪ್ಲಾನಿಂಗ್ ಆಗಿರಬೇಕು. ನಮ್ಮ ಸುತ್ತ ನಮ್ಮ ಜೊತೆ ವರ್ಕ್ ಮಾಡಕ್ ಬರ್ತಾರಲ್ಲ ಅವರನ್ನ ನಾವು ಸಹಬಾಳ್ವೆಯಿಂದ ಕರ್ಕೊಂಡು ಹೋಗುವಂತ ಅದು ದೊಡ್ಡ ಚಾಲೆಂಜ್. ನಾವು ಪ್ರತಿಯೊಂದು ವರ್ಕ್ ಮಾಡೋ ಹುಡುಗರನ್ನ ನಾವು ಯಾವ ತರ ನಡ್ಸ್ಕೊಂತೀವಿ ಲೀಡರ್ ಆಗಿ ನೀವು ಅದನ್ನ ಲೀಡ್ ಮಾಡಕ್ಕೆ, ಅದು ಅವ್ರಿಗೆ ಗೊತ್ತಿರಬೇಕು. ಒಂದಲ್ಲ, ನಿಮ್ಗೆ ಎಲ್ಲಾ ರೀತಿ ಕಲ್ತಿರು ಇದೆಲ್ಲಾನು ನಿಮಗೆ ತಿಳಿದಿದೆ ಅಂತ ಅನ್ಸಿದ್ರೆ ನೀವು ಸೀದಾ ಹೋಗಿ ನೀವು ಡೈರೆಕ್ಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವು ಮಾಡ್ಬೋದು, ಬಟ್ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಒಂದು ಯಾವ್ದಾದ್ರು ಒಂದು ಸಿನಿಮಾಗೆ ನೀವು ಒಬ್ಬ ಸಹಾಯಕರಾಗಿ ಅಥವಾ ಕೋ ಡೈರೆಕ್ಟರ್ ಆಗಿ ಆ ತರ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅನುಭವ ಬರುತ್ತೆ ನಿಮಗೆ. ಓಕೆ. ಓಕೆ. ಅಂದ್ರೆ ಎಲ್ಲ ಡೈರೆಕ್ಷನ್ ಎಂಟರ್ ಆಗಿದ್ದ ಮುಂಚೆ ನೀವು ಮೊದಲು ಕಲೀರಿ, ಆಮೇಲಿಂದ ಹೆಲ್ಪರ್ ಆಗಿ ವರ್ಕ್ ಮಾಡಿ. ನೀವು ಎಷ್ಟು ಕೆಳಗಡೆ ಇಳಿದು ನೀವು ಕೆಲಸ ಕಲಿತೀರಾ, ನೀವು ಅಷ್ಟು ಸ್ಟ್ರಾಂಗ್ ಆಗ್ತೀರಾ. ಸಿನಿಮಾ ಅಷ್ಟು ಶೈನ್ ಆಗುತ್ತೆ ನಿಮ್ಮ ಸಿನಿಮಾ. ಅಂದ್ರೆ ಹಿಡಿತಾ ಇರುತ್ತೆ ನಿಮ್ಮ ಹತ್ರ. ಅಂದ್ರೆ ಒಂದು ಮೂವಿ ನಾಡಿ ಮಿಡಿತಾ ಇರುತ್ತೆ, ಇದೆಲ್ಲಾನು ನಿಮ್ಮ ಕಂಟ್ರೋಲ್ ನಡೀತಾ ಇರುತ್ತೆ. ಹಿಂಗಾಗಿ ಪ್ರತಿಯೊಂದ್ರ ಬಗ್ಗೆ ಏನ್ ಅನ್ಕೊಂಡಿರ್ತೀರಾ ಅದು ಬರ್ತಾ ಇರುತ್ತೆ. ಇಲ್ಲಾಂದ್ರೆ ನೀವು ಅನ್ಕೊಂಡಿರೋದು ಬೇರೆ, ಅದು ಬರ್ತಾ ಇರೋದು ಬೇರೆ ಆಗುತ್ತೆ. ಓಕೆ. ಕೊನೆಗೆ ನೀವು ಸಿನಿಮಾನ ನೀವು ಶೂಟ್ ಮಾಡಿ ನೀವು ಅವತ್ತು ಮನೆಗೆ ಬಂದು ಮಲ್ಕೊಂಡಾಗ ನಿಮಗೆ ನೆಮ್ಮದಿ ಇರಬೇಕು. ನಿಮ್ಗೆ ಯಾವಾಗ ನೆಮ್ಮದಿ ಆಯ್ತು ಅವಾಗ ನೀವು ಕರೆಕ್ಟಾಗಿ ಮಾಡಿದಿರಾ ಅಂತ. ಓಕೆ. ನೀವು ಯಾವಾಗ ಇಲ್ಲ ಸರಿ ಆಗ್ಲಿಲ್ಲ ಅಂತ ಏನೋ ಒಂದು ಕಾಡ್ತಿದೆ. ಸೊ ನಿಮ್ಗೆ ಯಾವತ್ತೂ ನಿದ್ದೆನೇ ಬರಲ್ಲ, ಅಂದ್ರೆ ಅದು ಒಂಥರ ಕಾಡ್ತಾ ಇರುತ್ತೆ ನಿಮಗೆ, ಇನ್ನೇನೋ ಬೆಟರ್ಮೆಂಟ್ ಮಾಡ್ಬೋದಾಗಿತ್ತು. ಓಕೆ. ಸೊ ಇದು ನಾನು ಹೇಳಿದ ಸ್ವಲ್ಪ ವಿಷಯ. ಇದು ಆ್ಯಕ್ಚುಲಿ ಇದೊಂದು ಸಾಗರ ಸರ್. ಸೊ ಒಂದು ಎಪಿಸೋಡಲ್ಲಾಗಲಿ ಅಥವಾ ಒಂದು ಇದರಲ್ಲಿ ನಾನು ಹೇಳೋಕ್ಕಾಗಲ್ಲ. ಬಟ್ ಇದೊಂದು ಬೇಸಿಕ್ ಆಗಿ ಇದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಏನು ಅನುಭವ ಇದೆ, ನಾನು ಏನು ತಿಳ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಇಷ್ಟನ್ನು ಹೇಳ್ತಿದ್ದೀನಿ. ಎಸ್, ಈ ಅನುಭವನೇ ಬೇಕಾಗಿರೋದು ಆ್ಯಕ್ಚುಲಿ. ಕೊನೆಯದಾಗಿ ತಮ್ಮದೇನಾದ್ರು ಹೇಳೋ ಹೋಗಿದ್ರೆ ದಯಮಾಡಿ ಹೇಳಿ. ಅದೇ ಏನು, ಚಿತ್ರರಂಗ ಅನ್ನೋದು ವಿಶಾಲವಾಗಿದೆ. ಹೌದು, ಯಾರು ಬೇಕಾದರೂ ಬರ್ಬೋದು. ಬರೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ನೀವು ಟ್ರೈನ್ ಆಗಿ ಬನ್ನಿ, ವಿಷಯನ ತಿಳ್ಕೊಂಡು ಬನ್ನಿ, ಅವಾಗ ನಿಮಗೆ ಒಂದು ಮನ್ನಣೆ ಸಿಗುತ್ತೆ. ಇಲ್ಲ ಅಂದರೆ ನೀವು ಹುಡ್ಕೊ ಬಂದಿರೋದೇ ನಿಮಗೆ ಬಲೆಯಾಗಿ ನಿಮ್ಮನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದರ ಜೊತೆಗೆ ಇತ್ತೀಚೆಗಂತೂ ತುಂಬ ಸ್ವಲ್ಪ ಒಂದು ಒಳ್ಳೆ ಮಟ್ಟದ ಟ್ಯಾಲೆಂಟ್ ಇದೆ ಅಂತ ಅಂದರೆ ನಿಮ್ಮ ಥರದ ಟಿ ವಿ ಈ ಯೂಟ್ಯೂಬ್ ಚಾನೆಲ್ಗಳು ಗುರುತಿಸಿ ಅವ್ರನ್ನ ಮುನ್ನೆಲೆಗೆ ತರುವಂಥ ತುಂಬ ಇದೆ. ಸೊ ಅದರಲ್ಲೂ ನಿಮ್ಮ ಚಾನಲ್ ಪ್ರೋಗ್ರಾಮ್ಗಳನ್ನ ನೋಡ್ತಾ ಇರ್ತೀನಿ. ನೀವು ಈ ಥರ ನಮ್ದು ಇನ್ನೇನು ಈಗ ಹೊಸದಾಗಿ ಬರ್ತಿರೋಂಥ ಇವ್ರನ್ನ ಜಾಸ್ತಿ ಕೇಂದ್ರೀಕರಿಸ್ತಿದ್ದಾರೆ. ಹೌದು ಸರ್, ತುಂಬ ಒಳ್ಳೆ ಕೆಲಸಗಳು ಸರ್. ಇದನ್ನು ಮುಂದುವರಿಸಿ. ಥ್ಯಾಂಕ್ ಯು. ನಿಮ್ಮ ಸಿಲ್ವರ್ ಸ್ಕೈ ಯೂಟ್ಯೂಬ್ ಚಾನಲ್ ಒಳ್ಳೆಯದಾಗಲಿ ಚಂದ್ರ ಸರ್. ನಿಮಗೆ ಧನ್ಯವಾದಗಳು. ಆದಷ್ಟು ಬೇಗ ನೀವು ಒಂದು ಟಾಪ್ ಲೆವೆಲ್ಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಕೇಳ್ತೀನಿ. ಧನ್ಯವಾದಗಳು ಸರ್. ನಿಮ್ಮ ಒಂದು ಆಶೀರ್ವಾದ ನಮ್ಗೆ ಹಿಂಗೆ ಇರಲಿ. ನಾವು ಮಾಡ್ತಿರುವಂಥ ಈ ಒಂದು ಚಿಕ್ಕ ಪ್ರಯತ್ನ ಸಫಲತೆ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ನಮ್ಮ ಜೊತೆಗೆ ನೀವು ಬಂದು ತಮ್ಮ ಅನುಭವಗಳನ್ನು ನಮ್ಮ ಪ್ರೇಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ಸೊ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ನಮಸ್ತೆ.